ವಿಶೇಷವಾದಂಥ ರಕ್ಷಣೆಯನ್ನು ನಾನು ತೋರಿಸುವೆನೆಂಬುದಾಗಿ ಸ್ವಾಮಿ ವಾಗ್ದಾನ ಮಾಡಿದ್ದಾನೆ. ಒಂದು ಬ್ಯೂಟಿಫುಲ್ ಪೋಸ್ಟರ್ ಕೂಡ ನಮಗೆ ಸಿಕ್ಕಿದೆ. ಓಕೆ, ಕೈ ಹಿಡ್ಕೊಂಡು ನಡ್ಕೊಂಡು ಹೋಗೋದು ರಕ್ಷಣೆ, ಕೈ ಟೈಟಾಗಿ ಹಿಡ್ಕೊಂಡು ಹೋಗೋದು ರಕ್ಷಣೆ, ಹೊತ್ಕೊಂಡೇ ಹೋಗುವುದು ವಿಶೇಷವಾದ ರಕ್ಷಣೆ. ಆಮೇಲೆ ಯಾವ ರೀತಿಯಾಗಿ ಅಂದರೆ ತಂದೆಯ ಹಾಗೆ, ಯಾವ ರೀತಿ ಅಂದರೆ ಒಬ್ಬ ದೈವಿಕ ಪುರುಷನಾಗಿ, ಯಾವ ರೀತಿ ಅಂತ ನೋಡಬೇಕಾದ್ರೆ ಒಬ್ಬ ಗುರುವಾಗಿ, ಯಾವ ರೀತಿ ಅಂತ ನೋಡಬೇಕಾದ್ರೆ ಓಕೆ ಆತನೊಬ್ಬ ಒಳ್ಳೆ ಪ್ರಾಣ ಕೊಡುವ ಸ್ನೇಹಿತನಾಗಿ ಆತ ನಮ್ಮನ್ನು ಹೊತ್ತುಕೊಂಡು ಹೋಗೋವನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ವರ್ಷ ಅದೇನು ಗೊತ್ತಾ, ಅದು ಕೈಯಲ್ಲಿರುವಂಥದ್ದು ನಾನು ಹೇಳ್ರಿ, ನಾನು, ನನ್ನ ಕುಟುಂಬ, ನನ್ನ ಸಭೆ, ನನ್ನ ಬಿಸ್ನೆಸ್, ನನ್ನ ಕೆಲಸ, ನನ್ನ ವ್ಯಾಪಾರ, ಹಲ್ಲೆಲೂಯಾ, ಎಲ್ಲವನ್ನ ದೇವರು ಹೊತ್ತುಕೊಂಡು ಹೋಗಲಿಕ್ಕೆ ಆತನ ವಿಶೇಷವಾದ ರಕ್ಷಣೆಯನ್ನು ತೋರಿಸುವನಾಗಿದ್ದಾನೆ. ಆಮೇನ್, ಹಲ್ಲೆಲೂಯಾ. ದ ವೆರಿ ಫಸ್ಟ್ ಥಿಂಗ್, ಮೊದಲನೇದಾಗಿ ದೇವರು ನೋಹನ ಹತ್ರ ಬರ್ತಾರೆ. ಯಾರ ಹತ್ರ ಬರ್ತಾರೆ? ನೋಹನ ಹತ್ರ. ನೋಹ, ಈ ಕಾಲದಲ್ಲಿ ಎಲ್ಲ ಜನರು ಏನಾಗಿದ್ದಾರೆ? ಕೆಟ್ಟು ಹೋಗಿದ್ದಾರೆ. ಈ ಕಾಲದಲ್ಲಿರುವಂಥ ಎಲ್ಲ ಜನರು ಬಹಳ ಕೆಟ್ಟು ಹೋಗಿದ್ದಾರೆ. ಆದರೆ ನಾನು ಹುಡುಕ್ತಾ ಬಂದೆ, ಯಾರಾದರೂ ನೀತಿವಂತರು ಇದ್ದಾರೋ, ಯಾರಾದರೂ ನೀತಿವಂತರು ಸಿಗ್ತಾರೋ ಎಂಬುದಾಗಿ ನಾನು ನೋಡ್ತಾ ಬಂದೆ. ನೋಹ ಯಾರೂ ಸಿಗಲಿಲ್ಲ. ಆದರೆ ಈ ಕಾಲದಲ್ಲಿ ನೀನು ಮಾತ್ರ ತಪ್ಪಿಲ್ಲದವನಾಗಿದೆಯಾ? ನೀನು ಮಾತ್ರ ನೀತಿವಂತನಾಗಿದೆಯಾ? ನೀನು, ನಿನ್ನ ಮಕ್ಕಳು, ಓಕೆ, ನಿನ್ನ ಸೊಸೆಯಂದ್ರನ್ನ ಒಂದು ವಿಶೇಷವಾದಂಥ ಒಂದು ಪರಿಶುದ್ಧತೆಯಲ್ಲಿ, ಒಂದು ನೀತಿಯಲ್ಲಿ ನಿನ್ನ ಜೀವನ ನೀನು ನೋಡ್ತಾ ಇದೆಯಾ? ಎಲ್ಲರನ್ನೂ ನಾನು ನೋಡ್ಕೊಂಡು ಬಂದೆ, ಆದರೆ ಯಾರೂ ನನಗೆ ನೀತಿವಂತರು ಸಿಗಲಿಲ್ಲ. ನೀನು ತಪ್ಪಿಲ್ಲದವನು ನೀತಿವಂತನೂ ಆಗಿದ್ದರಿಂದ ನಾನು ನಿನಗೆ ವಿಶೇಷವಾದ ರಕ್ಷಣೆ ನಾನು ತೋರಿಸುವನಾಗಿದ್ದೇನೆ. ಹಲ್ಲೆಲೂಯಾ. ಸೊ ಚೆನ್ನಾಗಿ ತಿಳ್ಕೊಳ್ರಿ, ಈ ವರ್ಷದಲ್ಲಿ ನೀವು ನಿಮ್ಮ ಕುಟುಂಬವನ್ನು ಒಂದು ನೀತಿಯ ಕುಟುಂಬವಾಗಿಯೂ ಒಂದು ತಪ್ಪಿಲ್ಲದ ಕುಟುಂಬವಾಗಿ ನೀವು ಕಟ್ಟೋದಾಗಿದ್ದರೆ, ಈ ಮೊದಲನೇದಾಗಿ ಈ ವಿಶೇಷವಾದಂಥ ದೇವರ ರಕ್ಷಣೆಯನ್ನು ನಿಮ್ಮ ಜೀವಿತದಲ್ಲಿ ಅಕ್ಷರಶಃ ಅದು ನೀವು ಹೊಂದುವವರಾಗಿದ್ದೀರಿ. ಒಂದು ದೊಡ್ಡ ನಾವೇನ ದೇವರು ಕಟ್ಟಲಿಕ್ಕೆ ಹೇಳ್ತಾರೆ. ವಾಕ್ಯ ಆದಿಕಾಂಡ 6ನೇ ಅಧ್ಯಾಯ 18-19 ವಾಕ್ಯ ಹೇಳ್ತದೆ. ಹೋದ್ರಿ ಒಂದು ಸರಿ. ಆದರೆ ನಿನ್ನ ಕೂಡ ನನ್ನ ನಿಬಂಧನೆಯನ್ನು ಮಾಡುತ್ತೇನೆ, ನೀನು ಹೆಂಡತಿ ಮಕ್ಕಳು ಸೊಸೆಯರು ಸಹಿತವಾಗಿ ನಾವಿಯಲ್ಲಿ ಸೇರಬೇಕು. ಇದಲ್ಲದೆ ಜೀವಿಗಳ ಪ್ರತಿ ಜಾತಿಯಲ್ಲಿಯೂ ಒಂದು ಗಂಡು ಒಂದು ಹೆಣ್ಣು, ಹೀಗೆ ಎರಡೆರಡು ನಾವಿಯಲ್ಲಿ ಸೇರಿಸಿ ನಿನ್ನೊಂದಿಗೆ ಉಳಿಸಿ ಕಾಪಾಡಬೇಕು. ಆಮೆನ್. ದೇವರ ಒಂದು ವಿಶೇಷವಾದಂಥ ರಕ್ಷಣೆಯನ್ನು ದೇವರು ಯಾರ ಮೂಲಕವಾಗಿ ಮಾಡ್ತಾ ಇದ್ದಾನೆ ಅಂದರೆ, ಏನೋ ದೊಡ್ಡ ಚಮತ್ಕಾರವನ್ನು ದೇವರು ಆತನ ಮಾಡಲಿಕ್ಕಿಲ್ಲ ರೀ. ಆಕಾಶದಲ್ಲಿ ದೊಡ್ಡ ಗುಡುಗು ಸಿಡ್ಲು ಮಿಂಚನ್ ಮಾಡಿ ನಿಮ್ಮ ಮನೆ ಮೇಲೆ ಚುಮ್ ಅಂತಂದೇಳಿ ಯಾವುದೋ ದೇವರ ಅದ್ಭುತವನ್ನು ಮಾಡಲಿಕ್ಕಿಲ್ಲ. ದೇವರ ವಿಶೇಷವಾದ ರಕ್ಷಣೆಯನ್ನು ಎಲ್ಲರೂ ಕೇಳಿಸ್ಕೊಡ್ರಿ, ನಿನ್ನ ಕೈಯಾರೆ ಅದನ್ನು ನಡೆಸುವನಾಗಿದ್ದಾನೆ. ಹಲ್ಲೆಲೂಯಾ. ಎಲ್ಲರೂ ನನ್ನ ಕೈಯಿಂದ ವಿಶೇಷವಾದ ರಕ್ಷಣೆ. ಆಮೆನ್, ಹಲ್ಲೆಲೂಯಾ. ಇಲ್ಲಿ ನೋಹನ ಕೈಯಿಂದ ದೇವರು ಏನು ಮಾಡ್ತಾ ಇದ್ದಾರೆ? ಒಂದು ನಾವಿಯನ್ನು ಕಟ್ಟಲಿಕ್ಕೆ ಒಂದು ವಿಶೇಷವಾಗಿ ಅವನನ್ನು ಆಶೀರ್ವದಿಸಿ ನಡೆಸ್ತಾ ಇದ್ದಾರೆ. ನೆಕ್ಸ್ಟ್ ಇನ್ನೊಂದು ದೇವರು ಕಾರ್ಯವನ್ನು ಮಾಡುವನಾಗಿದ್ದಾನೆ. ಎರಡನೇದಾಗಿ ದೇವರು ಓಕೆ ಆದಿಕಾಂಡ 22ನೇ ಅಧ್ಯಾಯ 13-14 ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಹೋದ್ರಿ. ಅಬ್ರಹಾಮನು ಕಣ್ಣೆತ್ತಿ ನೋಡುವಾಗ ತನ್ನ ಹಿಂದುಗಡೆ ಒಂದು ಟಗರು ಪೊದೆಯಲ್ಲಿ ಕೊಂಬುಗಳಿಂದ ಸಿಕ್ಕಿಕೊಂಡಿತ್ತು. ಅವನು ಹೋಗಿ ಅದನ್ನು ಹಿಡಿದು ತಂದು ತನ್ನ ಮಗನಿಗೆ ಬದಲಾಗಿ ಹೋಮ ಮಾಡಿದನು. ಆ ಸ್ಥಳಕ್ಕೆ ಯೆಹೋವ ಈರೆ ಎಂದು ಹೆಸರಿಟ್ಟನು. ಯೆಹೋವನ ಬೆಟ್ಟದಲ್ಲಿ ಒದಗುವುದು ಎಂಬುದಾಗಿ ಇಂದಿನವರೆಗೂ ಹೇಳುವುದುಂಟಲ್ಲ. ದೇವರು ಯಾರನ್ನು ಪ್ರೀತಿಸ್ತಾ ಇದ್ದಾನೋ ಅವರಿಗೆ ಆಜ್ಞೆಯನ್ನು ದೇವರು ಕೊಡುವನಾಗಿದ್ದಾನೆ. ಯಾಕೆ ಆಜ್ಞೆಯನ್ನು ಕೊಡುವನಾಗಿದ್ದಾನೆ ಅಂದರೆ, ಆ ಪ್ರೀತಿಯನ್ನು ದೇವರು ನಮ್ಮ ಮೇಲೆ ಇಟ್ಟ ಪ್ರೀತಿಯನ್ನು ಅದನ್ನು ಸನ್ಮಾನಿಸುವ ದೇವರು ಆತನಾಗಿದ್ದಾನೆ ರೀ. ಹೇಳ್ರಿ ಆಮೆನ್. ಹೇಳ್ರಿ, ಪ್ರೀತಿಯನ್ನು ಏನು ಮಾಡ್ತಾನೆ ದೇವರು? ಸನ್ಮಾನಿಸುವನಾಗಿದ್ದಾನೆ ವೈರಿಗಳ ಮುಂದೆ. ಆಮೆನ್. ದೇವರು ತನ್ನ ಪ್ರೀತಿಯ ಸಿದ್ಧಾಂತವನ್ನು ನಮ್ಮ ಮೇಲೆ ಆತ ನಮ್ಮ ಮೂಲಕವಾಗಿ ನಮ್ಮೊಂದಿಗೆ ಸನ್ಮಾನಿಸುವವನಾಗಿದ್ದಾನೆ. ಆಮೆನ್. ಅದಕ್ಕೋಸ್ಕರ ಆತನೇನು ಮಾಡ್ತಾನೆ ಅಂದರೆ, ಓಕೆ ಆಜ್ಞೆ ಕೊಡುವ ದೇವರಾಗಿದ್ದಾನೆ, ಅದರ ಜೊತೆಗೆ ನಮ್ಮನ್ನು ಸನ್ಮಾನಿಸುವುದಕ್ಕೋಸ್ಕರ ಒದಗಿಸುವ ದೇವರಾತನಾಗಿದ್ದಾನೆ. ಎಲ್ಲರೂ ಯೆಹೋವ ಈರೆ, ಅದರ ಅರ್ಥ ಏನು ಹೇಳ್ರಿ? ದೇವರು ಒದಗಿಸುವವನು, ದೇವರು ಕೊಡುವವನು. ಆಮೆನ್. ಈ ವರ್ಷ ನೀವೇನೋ ಕಳ್ಕೋಬೇಕು. ಅಬ್ರಹಾಮನು ತನ್ನ ಮಗನನ್ನು ಕಳ್ಕೋಬೇಕೆಂಬುದಾಗಿದ್ದ, ತನ್ನ ಒಬ್ಬನೇ ಮಗನನ್ನು ಕಳ್ಕೋಬೇಕೆಂಬುದಾಗಿದ್ದ. ದೇವರು ಹೇಳಿದರು, ಹೋಗಿ ಮೋರೆ ಬೆಟ್ಟದಲ್ಲಿ ನಿನ್ನ ಮಗನನ್ನು ಬಲಿ ಕೊಡು ಎಂಬುದಾಗಿ ಹೇಳಿದರು. ಎಸ್ ಲಾರ್ಡ್, ಹೋಗ್ತೀನಿ ಎಂಬುದಾಗಿ ಸುಮ್ಮನೆ ಹೋದರು. ಅವರು
ಹೋಗಿ ಮಗನನ್ನು ಕಟ್ಟಿ ಬಲಿ ಕೊಡಬೇಕೆಂಬುದಾಗಿ ಕತ್ತಿಯನ್ನು ಎತ್ತಬೇಕಾದ್ರೆ ದೇವದೂತ ಬಂದು ಹೇಳ್ತಿದ್ದಾನೆ, ಅಬ್ರಹಾಮನೇ ನಿಲ್ಲಿಸು, ನೀನು ದೇವ್ರ ಮೇಲೆ ಇಟ್ಟ ನಂಬಿಕೆ ಆಕೆ ಈಗ ಪ್ರಕಟವಾಯಿತು. ಮಗನಿಗೆ ಮೇಲೆ ಯಾವುದು ಹಾನಿ ಮಾಡಬೇಡ. ಈಗೋ ಕಣ್ಣೆತ್ತು ನೋಡು, ನಿನ್ನ ಹಿಂದ್ಗಡೆ ಏನಿದೆ, ಪೊದೆಯಲ್ಲಿ ಏನಿದೆ, ಒಂದು ಟಗರಿದೆ, ಅದನ್ನೇನು ಮಾಡು, ಅದನ್ನು ಹೋಮ ಮಾಡು, ಆ ಟಗರನ್ನ ನೀನು ಹೋಮ ಮಾಡು ಎಂಬುದಾಗಿ ದೇವರು ಆ ಸ್ಥಳದಲ್ಲಿ ಹೋಗಿ ಅವರಿಗೆ ಅಬ್ರಹಾಮನಿಗೆ ಒದಗಿಸಿಕೊಟ್ಟಾರೆ. ಹಲ್ಲೆಲೂಯಾ. ದೇವರು ಈ ವರ್ಷ ವಿಶೇಷವಾದ ರಕ್ಷಣೆಯನ್ನು ಒದಗಿಸುವುದರ ಮೂಲಕವಾಗಿ ಅದನ್ನು ಸ್ಥಾಪಿಸುವವನಾಗಿದ್ದಾನೆ. ಆಮೆನ್. ನಿಮ್ಮ ಮನೇಲಿ ಎಲ್ಲರ ಮನೇಲಿ ನಾನು ಬಂದಾಗೆ ಈ ಪೋಸ್ಟರ್ ನೀವು ಹಾಕಿರೋದನ್ನು ನೋಡಿ ನಾನು ತುಂಬ ಸಂತೋಷ ಪಡ್ತೀನಿ. ಓಕೆ, ನಿಮ್ಮ ಮನೆಗೆ ಬಂದಾಗ ಆ ಪೋಸ್ಟರ್ಸ್ ನಾನು ನೋಡ್ತಾ ಇರ್ತೀನಿ ಎಲ್ಲವೂ. ಓಕೆ, ನಮ್ಮ ಶಿವ ಮನೆಗೆ ಬಂದಾಗೆ ಲಾಸ್ಟ್ ಟೈಮ್ ನೋಡ್ತಾಯಿದ್ದೆ, ಅಷ್ಟು ವರ್ಷದ ಪೋಸ್ಟರ್ಗಳು ಹಾಕಿದ್ದಾರೆ ಅವ್ರು ಸಾಲಕ್ಕೆ. ನಾನು ಮಾತು ಹೇಳ, ಆ ಫ್ಯಾಮ್ಲಿ, ನಮ್ಮ ರುದ್ರಣ್ಣ ಫ್ಯಾಮ್ಲಿ, ದೇವ್ರು ಹಾಗೆ ಅವ್ರನ್ನ ಮೇಲೆ ಕೆತ್ತಾ ಬಂದ್ರಿ. ಈ ವರ್ಷ ಮುಗಿಯೋದ್ರೊಳಗಾಗಿ ಅವ್ರದ್ದೇ ಸ್ವಂತ ಮನೇಲಿ ಇವತ್ತಿದ್ದಾರೆ ಅವರು. ಅದು ಸಿಂಗಲ್ ಫ್ಲೋರ್ ಅಲ್ಲ, ಡಬಲ್ ಫ್ಲೋರ್ ಬಿಲ್ಡಿಂಗ್ನಲ್ಲಿ ಇವತ್ತು ಅವರಿದ್ದಾರೆ. ಯಾಕಂದರೆ ವಾಗ್ದಾನ ನಂಬುವವರು ಧನ್ಯರು. ಯಾಕೆ ವಾಗ್ದಾನ ನಂಬುವವರು ಧನ್ಯರಂದರೆ, ವಾಗ್ದಾನ ನೆರವೇರಿಸುವವನು ನಂಬಿಗಸ್ತನಾಗಿದ್ದಾನೆ ರೀ. ಈಸ್ ಎ ಗಾಡ್ ಆಫ್ ಫೇತ್ಫುಲ್. ಆಮೆನ್. ಹಲ್ಲೆಲೂಯಾ. ಒದಗಿಸುವ ದೇವರಾಗಿದ್ದಾನೆ. ಆಮೆನ್. ಎಲ್ಲರೆಡೆ ಕಟ್ಟುವ ದೇವರು, ಒದಗಿಸುವ ದೇವರು. ಮೊದಲನೇದಾಗಿ ದೇವರು ಏನು ಮಾಡ್ದ, ಕಟ್ಟುವ ದೇವರಾಗಿದ್ದ. ಈ ವರ್ಷ ಎರಡನೇದಾಗಿ ಆತನು ಒದಗಿಸುವ ಆತನಾಗಿದ್ದಾನೆ. ಎಂಥ ಕ್ರಿಟಿಕಲ್ ಪೊಸಿಷನ್ನಿಗೆ, ಟಿಪ್ ಮೂಮೆಂಟಲ್ಲಿ ಇನ್ಯಾರು ನನಗೆ ಸಹಾಯ ಮಾಡಲ್ಲ, ಇನ್ಯಾರಿಂದ ನನಗಿದು ದೊರಕಿತ್ತು, ಯಾರಿಂದ ನನಗೆ ಹೆಲ್ಪ್ ಸಿಕ್ಕಿತ್ತು ಎಂಬುದಾಗಿ ನೀನು ಆಲೋಚನೆ ಮಾಡ್ತಿರುವಾಗಲೇ ನಿನಗೋಸ್ಕರ ಹಿಂದ್ಗಡೆ ಒಂದು ಸಹಾಯ ಸಿದ್ಧವಾಗಿರ್ತದೆ. ನಿನಗೋಸ್ಕರ ಒಂದು ಒದಗಿಸುವಿಕೆಯು ಆಲ್ರೆಡಿ ದೇವರು ಅದನ್ನು ಸಿದ್ಧ ಮಾಡಿಟ್ಟಿರ್ತಾನೆ. ಆಮೇನ್. ಆದರೆ ನಾವು ಏನು ಮಾಡಬೇಕಾಗಿದೆ, ನಂಬಿಕೆಯಿಂದ ನಮ್ಮ ಕಣ್ಣನ್ನು ಎತ್ತಿ ನೋಡಬೇಕಾಗಿದೆ. ಒಂದು ಎರಡನೇದಾಗಿ ದೇವರು ಹೇಳಿದ್ದನ್ನು ನಾವು ಮಾಡಬೇಕಾಗಿದೆ ಅಷ್ಟೇ. ಪ್ರೈಸ್ ಗಾಡ್. ಓಕೆ, ದೆನ್ ಥರ್ಡ್, ಮೂರನೇದಾಗಿ ನಾವು ನೋಡಬೇಕಾದ್ರೆ ಇನ್ನೊಬ್ಬರು ಸಾಹೇಬರು ಸಿಗ್ತಾರೆ ನಮಗೆ. ಇನ್ನೊಂದು ದೇವರು ಹೇಳ್ತಾರೆ, ವಿಮೋಚನೆ ಕಂಡ 14ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ಓದ್ರಿ ನೋಡೋಣ ಒಂದ್ಸರಿ. ಮತ್ತು ನೀನು ನಿನ್ನ ಕೋಲನ್ನು ಎತ್ತಿ ಸಮುದ್ರದ ಮೇಲೆ ಕೈ ಚಾಚಿ ಅದನ್ನು ವಿಭಾಗಿಸು. ಎಲ್ಲರೆಡೆ ನೀನು ನಿನ್ನ. ದೇವರ ವಿಶೇಷವಾದ ರಕ್ಷಣೆ ಹೇಗೆ ತೋರಿಸ್ತಾನೆ? ಎಲ್ಲರೂ ನೀನು ನಿನ್ನ, ನಿನ್ನ ಮೂಲಕ. ಆಮೇನ್. ದೇವರು ಮೋಶೆಗೆ ಹೇಳ್ತಾರೆ, ಮೋಶೆ ಯಾಕೆ ಹೆದರ್ತಾ ಇದೆಯಾ? ಹಿಂದ್ಗಡೆ ಫರೋನ ಸೈನ್ಯ ಇದೆ, ಮುಂದ್ಗಡೆ ಕೆಂಪು ಸಮುದ್ರ ಇದೆ. ಡೋಂಟ್ ವರಿ, ನಿನ್ನ ಕೈಯಲ್ಲಿ ಏನಿದೆ, ಕೋಲಿ ಇದೆ ಸ್ವಾಮಿ, ಎತ್ತು ಅದನ್ನೇನು ಮಾಡು, ಸಮುದ್ರದ ಮೇಲೆ ಚಾಚಿ ಅದನ್ನು ವಿಭಾಗಿಸು. ನಿಮ್ಮ ಮುಂದೆ ಅಡ್ಡವಾಗಿ ನಿಂತಿದ್ದಂಥ ಸಂಗತಿಯನ್ನು ದೇವರು ನಿಮ್ಮ ಕೈ ಮೂಲಕವಾಗಿಯೇ ವಿಭಾಗಿಸ್ಲಿಕ್ಕೆ ದೇವರು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ನೀವೇ ಅದು ನಿಮ್ಮ ಕೈಯಾರ ವಿಭಾಗಿಸ್ತೀರ. ದೇವರು ವಿಶೇಷವಾದ ದ ಸ್ಪೆಷಲ್ ಸಾಲ್ವೇಷನ್ ಹೆಂಗೆ ದೇವರು ಅದನ್ನು ಡೆಮಾನ್ಸ್ಟ್ರೇಟ್ ಮಾಡ್ತಾನೆ, ಹೆಂಗೆ ದೇವರು ಅದನ್ನು ತೋರಿಸ್ತಾನೆ. ಬೇರೆ ಯಾರಿಂದನೂ ಬರಬೇಕಾಗಿಲ್ಲ ರೀ. ಇನ್ನೆಲ್ಲಿಂದನೂ ಬೆನೀನ್ ಬರಬೇಕಾಗಿಲ್ಲ, ಇನ್ನೆಲ್ಲಿಂದನೂ ಪೌಲ ಬರಬೇಕಾಗಿಲ್ಲ, ಎಲ್ಲಿಂದನೂ ಮತ್ತಾಯನು ಮಾರ್ಕನು ಯಾರೋ ಬರಬೇಕಾಗಿಲ್ಲ ರೀ. ಯಾವ ಯೇಸುವಿನ ನಾಮ ಅವ್ರ ಬಾಯಲ್ಲಿತ್ತು, ಅದೇ ಯೇಸುವಿನ ನಾಮ ನನ್ನ ಬಾಯಲ್ಲಿದೆ. ಯಾರ ಕೈಯಿಂದ ಯೇಸುವಿನ ನಾಮದಲ್ಲಿ ಆ ಕಾರ್ಯ ಉಂಟಾಯಿತು, ಅದೇ ಯೇಸುವಿನ ನಾಮದಲ್ಲಿ ನನ್ನ ಮೂಲಕವಾಗಿ ಅದೇ ಕಾರ್ಯ ನೆರವೇರ್ತದೆ. ಓ ಹಲ್ಲೆಲೂಯಾ. ಎಲ್ಲೆಡೆ ನನ್ನ ಮೂಲಕ ನೆರವೇರ್ತದೆ. ದೇವರು ಮೋಶೆಗೆ ಹೇಳ್ತಿದ್ದಾನೆ, ನೀನು ನಿನ್ನ ಕೋಲನ್ನು ಎತ್ತು. ಆಮೆನ್. ಹಲ್ಲೆಲೂಯಾ. ದೇವರು ವಿಭಾಗಿಸಲಿಕ್ಕೆ, ಸಮುದ್ರವನ್ನು ವಿಭಾಗಿಸಲಿಕ್ಕೆ ಶಕ್ತನಾಗಿದ್ದಾನೆ. ಆ ಜನರನ್ನು ಒಣ ನೆಲದಲ್ಲಿ ನಡೆಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಓಕೆ, ನಿನ್ನ ಕುಟುಂಬವನ್ನು ನೀನು ನಡೆಸಲಿಕ್ಕೆ ದೇವರು ನಿನ್ನ ಕೈ ಬಲಪಡಿಸ್ತಾ ಇದ್ದಾನೆ. ನಿನ್ನ ಸಂತತಿಯನ್ನು ನಡೆಸಲಿಕ್ಕೆ ದೇವರು ಈ ವರ್ಷದಲ್ಲಿ ಬಲಪಡಿಸುವನಾಗಿದ್ದಾನೆ. ಇನ್ನೊಂದು ಸಂಗತಿ, ಯೆಹೋಶುವ 10ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಓದ್ರಿ ಅದನ್ನು. ಅಮೋರಿಯರನ್ನು ಇಸ್ರಾಯೇಲರಿಗೆ ಒಪ್ಪಿಸಿದ ದಿನದಲ್ಲಿ ಯೆಹೋಶುವನು ಹೇಳ್ತಿದ್ದಾನೆ, ಯೆಹೋವನಿಗೆ ಒಂದು ವಿಜ್ಞಾಪನೆಯನ್ನು ಮಾಡ್ತಾಯಿದ್ದಾನೆ. ಸ್ವಾಮಿ, ಸಾಯಂಕಾಲ ಆಗ್ತಾಯಿದೆ, ಇನ್ನೂ ಸ್ವಲ್ಪ ಜನ ಉಳ್ಕೊಂಡಿದ್ದಾರೆ. ಈ ಯುದ್ಧದಲ್ಲಿ ನಮಗೊಂದು ದೊಡ್ಡ ಜಯ ಸಿಗಬೇಕಾಗಿದೆ, ಕತ್ಲಾಗಿ ಹೋಗ್ಬಿಡ್ತಿದೆ. ಇದು ನಾಳೆ ತನಕ ನಮಗೆ ಕಾಯಲಿಕ್ಕೆ ನಮಗೆ ಇಷ್ಟ ಇಲ್ಲ.
ನಾಳೆ ತನಕ ಕಾಯ್ಲಿಕ್ಕೆ ನಮಗೆ ಇಷ್ಟ ಇಲ್ಲ. ಐ ಆಮ್ ನಾಟ್ ರೆಡಿ ಟು ವೇಟ್ ಫಾರ್ ಟಿಲ್ ಟುಮಾರೋ. ನಾಳೆ ತನಕ ನಾನು ಕಾಯ್ಲಿಕ್ಕೆ ಸ್ವಾಮಿ ನಾನು ರೆಡಿ ಇಲ್ಲ. ದೇವ್ರಿಗೆ ಒಂದು ನಿಮಿಷ ಆಶ್ಚರ್ಯ ಆಯಿತು, ರೇ ಸಾಯಂಕಾಲ ಆಗ್ತಿದೆ, ಸೂರ್ಯ ಮುಣುಗ್ತಾ ಇದ್ದಾನೆ, ನೋ ಪ್ರಾಬ್ಲಮ್. ಚಂದ್ರ ಮೇಲೆ ಎದ್ದೇಳ್ತಾ ಇದ್ದಾನೆ, ಸೂರ್ಯ ಮುಳುಗ್ತಾ ಇದ್ದಾನೆ, ನೋ ಪ್ರಾಬ್ಲಮ್. ನಾಳೆ ತನಕ ನಾನು ಕಾಯೋದಿಲ್ಲ, ಇವತ್ತೇ ನಾನು ಮಾಡಿ ಮುಗಿಸ್ತೇನೆ. ಏನು ಮಾಡ್ತೇನೆ? ಇವತ್ತೇ ನಾನು ಮಾಡಿ ಮುಗಿಸ್ತೇನೆ. ದೇವ್ರಿಗೆ ಒಂದು ನಿಮಿಷ ಆಶ್ಚರ್ಯ ಆಯಿತು, ಹೆಂಗೆ ಮಾಡ್ತೀಯ ನೀನು? ನಾನು ನಿನ್ನ ಸರ್ವೆಂಟ್ ತಾನೆ? ಎಸ್. ನೀನು ನನಗೆ ಅಧಿಕಾರ ಕೊಟ್ಟಿದ್ದೆ ತಾನೇ ಸ್ವಾಮಿ? ಹೌದು, ನಾನು ಅಧಿಕಾರ ಕೊಟ್ಟಿದ್ದೇನೆ, ನೀನು ನನ್ನ ಮಗನಾಗಿದ್ದೆ, ಎಲ್ಲ ರೈಟ್ ಅಲ್ಲ? ಎಸ್ ಸ್ವಾಮಿ, ಎಲ್ಲ ರೈಟ್, ಕರೆಕ್ಟ್. ನಿನ್ನ ಹೆಸರಿನಲ್ಲಿ ನನಗೇನೋ ಒಂದು ಕಾರ್ಯ ಮಾಡ್ತೀನಿ, ನಾನು ಹೇಳ್ತೀನಿ ಅಷ್ಟೇ, ನೀನು ಮಾಡು. ನಾನು ಮಾತಾಡ್ತೀನಿ, ನೀನು ಅದನ್ನು ನೆರವೇರಿಸು. ತಕ್ಷಣ ಅದನ್ನು ಏನು ಮಾಡೋದಂದರೆ, ಸೂರ್ಯನೇ ನೀನು ಗಿಬ್ಯೋನಿನಲ್ಲಿಯೂ, ಚಂದ್ರನೇ ನೀನು ಅಯ್ಯಲೋನ ತಗ್ಗಿನಲ್ಲಿಯೂ ನಿಲ್ಲಿರಿ ಎಂದು ಇಸ್ರಾಯೇಲರ ಸಮಕ್ಷಮದಲ್ಲಿ ಆಜ್ಞಾಪಿಸಿದನಂತ. ಅವನು ಒಳಗೆ ಗುಣಗುಟ್ಲಿಲ್ಲ ರೀ, ಒಳಗೆ ಗುಣಗುಟ್ಲಿಲ್ಲ. ಲೇ ನೀನು ಅಲ್ಲಿ ನಿಂತ್ಕ ಅಂತಂದು ಹೇಳಿಲ್ಲ. ಅವನು ಗುಣಗುಟ್ಟಿ ಹೇಳಿಲ್ಲ. ಇಸ್ರಾಯೇಲರ ಸಮಕ್ಷಮದಲ್ಲಿ ಪ್ರೊನೌನ್ಸ್ ಆಗಿ ಜೋರಾಗಿ ಆತನು ಹೇಳ್ದ, ಸೂರ್ಯನೇ ಗಿಬ್ಯೋನಿನಲ್ಲಿಯೂ, ಚಂದ್ರನ ನೀನು ಅಯ್ಯೋಲಿನಲ್ಲಿ, ಸ್ಟಾಪ್, ನಿಲ್ರಿ ಅಂತ ಹೇಳಿದ ತಕ್ಷಣವೇ ದೇವರ ಸೇವಕನ, ಮನುಷ್ಯನ ಮಾತನ್ನು ಪ್ರಕೃತಿ ಕೂಡ ಗೌರವಿಸಿದ್ದಾರೆ. ಹಲ್ಲೆಲೂಯಾ. ದೇವರು ಒಂದು ಸಾರಿ ತನ್ನ ವಿಶೇಷವಾದ ರಕ್ಷಣೆಯನ್ನು ನಮಗೆ ತೋರಿಸ್ತಾನೆ ಎಂಬುದಾಗಿ ಹೇಳುವುದಾಗಿದ್ದರೆ, ಖಂಡಿತವಾಗಿಯೂ ತನ್ನ ಪ್ರಕೃತಿಯನ್ನು ಕೂಡ ದೇವರು ಬದಲಾಯಿಸಲಿಕ್ಕೆ, ನನಗೋಸ್ಕರ ನಿನಗೋಸ್ಕರ ಪ್ರಕೃತಿಯನ್ನು ಬದಲಾಯಿಸ್ಲಿಕ್ಕೆ ನಾನು ದೇವರು ಶಕ್ತನಾಗಿದ್ದಾನೆ ರೀ. ಹಲ್ಲೆಲೂಯಾ. ಕೆಲವು ಸ್ಥಿತಿಗಳನ್ನು ದೇವರು ಬದಲಾಯಿಸಿ ನಮ್ಮನ್ನು ಆಶೀರ್ವದಿಸಲಿಕ್ಕೆ ಶಕ್ತನಾಗಿದ್ದಾನೆ. ಇಲ್ಲಿ ಬೇಕಾಗಿರುವುದು ಏನು ಗೊತ್ತಾ? ಸ್ಟ್ರಾಂಗ್ ಆದಂಥ ನಂಬಿಕೆ ಅಷ್ಟೇ. ವಿ ನೀಡ್ ಎ ವೆರಿ ಸ್ಟ್ರಾಂಗ್ ಫೇತ್. ಒಂದು ಬಲವಾದ, ದೃಢವಾದ ನಂಬಿಕೆ ನಮಗೆ ಬೇಕಾಗಿದೆ ಅಷ್ಟೆ. ಮತ್ತು ಎರಡನೇದು, ನಂಬಿಕೆ ಒಳಗಿದ್ರೆ ಸಾಲದು, ನಂಬಿಕೆ ಬಾಯಿಂದ ಹೊರಗಡೆ ಬರಬೇಕಾಗಿದೆ. ನಾವು ನಂಬಿಕೆಯಿಂದ ನಾವು ಮಾತನಾಡುವಾಗ ನಮಗೋಸ್ಕರ ದೇವರು ಏನು ಬೇಕಾದರೂ ಮಾಡಲಿಕ್ಕೆ ದೇವರು ಶಕ್ತನಾಗಿದ್ದಾನೆ ರೀ. ಬಟ್ ನಮಗೆ ನಂಬಿಕೆ ಬೇಕಷ್ಟೇ, ನಂಬಿಕೆಯಿಂದ ನಾವು ಮಾತನಾಡಬೇಕಾಗಿದೆ ಅಷ್ಟೇ. ಆಮೆನ್. ಇನ್ನೊಂದು ಸಂಗತಿಗೋಸ್ಕರ ನಾನು ಮುಂದೆ ಹೋಗ್ತೀನಿ. 1 ಸಾಮುವೇಲ 17:45 ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಏನಂತೆ? ಆಗ ದಾವೀದನು ಅವನಿಗೆ, ನೀನು ಈಟಿ, ಕತ್ತಿ, ಭರ್ಜಿಗಳೊಂದಿಗೆ ನನ್ನ ಬಳಿಗೆ ಬರುತ್ತಿ, ನಾನಾದರೋ ನೀನು ಹೀಯಾಳಿಸಿದಂಥ ಸೇನಾಧೀಶರನ್ನೂ ಇಸ್ರಾಯೇಲರ ಯುದ್ಧ ಭಟರ ದೇವರೂ ಆಗಿರುವ ಯೆಹೋವನ ನಾಮದೊಡನೆ ನಿನ್ನ ಬಳಿಗೆ ಬರುತ್ತೇನೆ. ಯಾರಾದರೂ ಹೇಳ್ರಿ ಆಮೆನ್. ಗೋಲಿಯಾತನು ಎಷ್ಟು ಹೈಟ್ ಇದ್ದಾನೆ, ದಾವೀದನು ಎಷ್ಟಿದ್ದಾನೆ ರೀ? ಗೋಲಿಯಾತನ ಗುರಾಣಿ ಹೊತ್ಕೊಳ್ಳಿಕ್ಕೆ ಒಬ್ಬನ ಅಸಿಸ್ಟೆಂಟ್ ಇದ್ದ, PA. ಅವನೇನು ಕಡಿಮೆ ಇಲ್ಲ. ಅವನು ಆ ಟೈಮ್ನಲ್ಲಿ WWE ಚಾಂಪಿಯನ್ ಅವನು ಆ ಟೈಮ್ನಲ್ಲಿ. ಓಕೆ, ಅವನು ಏನಕ್ಕೆ ಇಟ್ಕೊಂಡಿದ್ದ ನನಗೆ ಅಸಿಸ್ಟೆಂಟಾಗಿ? ನೋಡ್ರಿ, ಅವ್ನು ಗುರಾಣಿ ನೋಡ್ರಿ, ಅವ್ನು ಗುರಾಣಿ ಹೋರ್ಲಿಕ್ಕೆ ಅವ್ನಿಗೆ ಒಬ್ಬ ಅಸಿಸ್ಟೆಂಟಾಗಿ ಇಟ್ಕೊಂಡಿದ್ದಾನೆ. ಒಬ್ಬರಲ್ಲ, ಇಬ್ಬರು ಬಂದಿದ್ದಾರೆ. ಅವರು ಇಬ್ಬರ ಜೊತೆಗೆ ಅವನದು ಬರ್ಚಿ, ಅವನ ಕತ್ತಿ ಮತ್ತು ಅವನ ಗುರಾಣಿ, ಓಕೆ, ಅವನ ಬ್ರಾಸ್ ಪ್ಲೇಟ್, ಎದೆಗೆ ಹಾಕಿರೋ ಬ್ರಾಸ್ ಪ್ಲೇಟ್, ವಾವ್, ಎಲ್ಲ ಫುಲ್ ಫಿಲಿಸ್ಟಿಯನ್. ಇವನು ಫುಲ್ ಆರ್ಮರ್, ಫುಲ್ ಯುದ್ಧಾಯುಧಗಳನ್ನು ಧರಿಸಿಕೊಂಡವನಾಗಿ ಯಾರ ಮುಂದೆ ಬಂದಿದ್ದಾನೆ? ದಾವೀದನ ಮುಂದೆ ಬಂದಿದ್ದಾನೆ. ದಾವೀದನಿಗೆ ಇಂಥವೆಲ್ಲ ಹಾಕಿದರು, ಆದರೆ ಅವನಿಗೆ ಸಟ್ಟಾಗಲಿಲ್ಲ. ಅವನಿಗೆ ಯಾವುದು ಸಟ್ಟಾಗಲಿಲ್ಲ. ಇಲ್ಲ ಸ್ವಾಮಿ, ಯಾವುದು ನನಗೆ, ಸೌಲನಿಗೆ ಹೇಳ್ತಾನೆ, ಇವು ಯಾವ ಬೇಡ ನನಗೆ, ಬಿಚಾಕ್ರಿ ಇವನ್ನೆಲ್ಲ, ನನಗೆ ಗೊತ್ತ್ರಿ, ಯುದ್ಧ ಮಾಡೋ ನಾನಲ್ಲ, ನನ್ನನ್ನು, ನನ್ನ ಕುರಿಗಳನ್ನು ಸಿಂಹದ ಬಾಯಿಂದಲೂ ಕರಡಿಯ ಬಾಯಿಂದಲೂ ತಪ್ಪಿಸಿದ, ನನಗೆ ಜಯ ಕೊಟ್ಟಂಥ ನನ್ನ ಕುರುಬನಾದಂಥ ದೇವರು ನನಗೋಸ್ಕರ ಯುದ್ಧ ಮಾಡುವನಾಗಿದ್ದಾನೆ. ಹಲ್ಲೆಲೂಯಾ. ಇಲ್ಲೇನು ನಂಬಿಕೆಯಿಂದ ಓಸತಿ ನಂಬಿಕೆಯಿಂದ ಹಿಂದ್ಗಡೆ ಪಿಕ್ಚರ್ನಲ್ಲಿ ಮಾತಾಡಿದ್ವಿ. ಆದರೆ ಈ ಪಿಕ್ಚರ್ನಲ್ಲಿ ನಾವೇನು ಕಲಿತೇವಂದರೆ, ನಾವು ನಂಬಿಕೆ ಆ್ಯಕ್ಷನ್ ನಾವು ಮಾಡಬೇಕಾಗಿದೆ ರೀ. ಫೇತ್ ಆ್ಯಕ್ಷನ್. ಎಲ್ಲರೂ ಫೇತ್ ಆ್ಯಕ್ಷನ್, ನಂಬಿಕೆಯ ಕ್ರಿಯೆ. ಹಲ್ಲೆಲೂಯಾ. ಎಲ್ಲ ಸೈನ್ಯದವರ ಮುಂದೆ ಆತನು ಓಡಿ ಹೋಗಿ, ಓಕೆ, ಆ ಏಲಾ ತೆಗ್ನಲ್ಲಿದ್ದಂಥ 5 ನುಣುಪಾದ ಕಲ್ಲುಗಳನ್ನು ತೆಗೆದುಕೊಂಡ. ಎಷ್ಟು ಕಲ್ಲು?
ಎಷ್ಟು ಕಲ್ಲು? 5 पत्थर, 1 से नहीं, 2 से नहीं, 3 से नहीं, 4 से नहीं, 5 पत्थर नदी से लेकर 1 पत्थर से मारा. कैसे मारा? हाँ, घुमा घुमा के मारा. हे, घुमा घुमा के मारा. हे, घुमा घुमा के मारा. हालेलूया. ತಿರುಗಿಸಿ ತಿರುಗಿಸಿ ಹೊಡೆದಂತೆ. ಹಾಲೆಲೂಯ. ಈ ವರ್ಷದಲ್ಲಿ ದೇವರು ತನ್ನ ಮಕ್ಕಳಿಗೆ ಹೇಗೆ ದೇವರು ಆಶೀರ್ವದಿಸ್ತಾನಂದರೆ, ತಿರುಗಿಸಿ ತಿರುಗಿಸಿ ಹೊಡೆದು ನಿನ್ನ ವೈರ ನಿನ್ನ ಮುಂದೆ ಕೆಡವನಾಗಿದ್ದಾನೆ. ಹಾಲೆಲೂಯ. ಆ ಗೋಲಿಯಾತನ ಸ್ಥಳದಲ್ಲಿ ನಿಮ್ಮ ಸಾಲಗಳನ್ನು ಇಡ್ರಿ. ಗೋಲಿಯಾತನ ಮುಂದೆ ನಿಮ್ಮ ಪರಿಸ್ಥಿತಿಗಳನ್ನು ಇಡ್ರಿ. ಗೋಲಿಯಾತನ ಮುಂದೆ ನಿಮ್ಮ ಬೆಟ್ಟದಂಥ ಸಮಸ್ಯೆಗಳು ನಿಮ್ಮ ಮುಂದೆ ಇಡ್ರಿ. ಆಮೇನ್. ಅಷ್ಟು ಸಮಸ್ಯೆಗಳು ನಿಮಗೆ ಗೋಲಿಯಾತನ ರೀತಿಯಾದಂಥ ನಿಮ್ಮ ಮುಂದೆ ಇದ್ದಂಥ ಅಂಥ ದೊಡ್ಡ ಸಮಸ್ಯೆಗೆ ಈ ವರ್ಷ ದೇವರು ವಿಶೇಷವಾದ ರಕ್ಷಣೆಯನ್ನು ಕೊಟ್ಟು ನಿನ್ನ ಕೈಯಾರೆ ಆ ಸಮಸ್ಯೆಗಳನ್ನು ಹೊಡೆಯುವನಾಗಿದ್ದಾನೆ ದೇವರು. ಸಮಸ್ಯೆಗಳು ಗೋಲಿಯಾತನ ರೀತಿಯಲ್ಲಿ ಬಂದು ಕೆಲವೊಂದು ಸಾರಿ ನಿಂತು ಬಿಡ್ತಾಯಿದ್ರಿ. ಡೋಂಟ್ ವರಿ. ಇನ್ನು ಟಿಪ್ ಆಫ್ ದ ಮೂಮೆಂಟ್ನಲ್ಲಿ ಒಂದು ಲಾಸ್ಟ್ ಚಾನ್ಸ್ನಲ್ಲಿ ನಾವು ಮಾಡಬೇಕಾಗಿರೋ ಕೆಲಸ ಇಷ್ಟೇ. ಸುಮ್ಮನೆ ಹೋಗಿ 5 ಕಲ್ಲನ್ನು ಸುಮ್ಮನೆ ಎತ್ಕೊ. ಪ್ರೈಸ್ ದಿ ಲಾರ್ಡ್. ತನ್ನ ಚೀಲದಲ್ಲಿ ಹಾಕ್ಕೊಂಡ. ದಟ್ಸ್ ಎ 5-fold ಮಿನಿಸ್ಟ್ರಿ. ಓಕೆ. ದೇವರು ತನ್ನ ಸಭೆಯನ್ನು 5 ವಿಧವಾದಂಥ ಸೇವೆಯಲ್ಲಿ ದೇವರು ನಡೆಸುವನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಯಾರಾದರೂ ಹೇಳ್ರಿ ಪ್ರೈಸ್ ದಿ ಲಾರ್ಡ್. ಆಮೆನ್. ಹಿಯರ್ ವಿ ಗೋ ನೆಕ್ಸ್ಟ್. ದಾನಿಯೇಲನ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯ 21 ಮತ್ತು 22ನೇ ವಾಕ್ಯದಲ್ಲಿ ಹೇಳ್ತಿದೆ, ದಾನಿಯೇಲನು ರಾಜನಿಗೆ ಹೇಳ್ತಾ ಇದ್ದಾನೆ, ಅರಸೇ ಚಿರಂಜೀವಿ ಆಗಿರು. ನನ್ನ ದೇವರು ತನ್ನ ದೂತನನ್ನು ಕಳುಹಿಸಿ ಸಿಂಹಗಳ ಬಾಯಿಗಳನ್ನು ಬಂಧಿಸಿದನು. ಅವುಗಳಿಂದ ನನಗೆ ಯಾವ ಹಾನಿಯೂ ಆಗಲಿಲ್ಲ, ಏಕೆಂದರೆ ಆತನ ದೃಷ್ಟಿಗೆ ನಾನು ನಿರ್ಮಲನಾಗಿ ಕಂಡು ಬಂದೆನು. ರಾಜನಾದ ನಿನಗೂ ಯಾವ ದ್ರೋಹವನ್ನು ಮಾಡಲಿಲ್ಲ ಎಂದು ಹೇಳಿದನು. ಆಮೆನ್. ದೇವರು ಹೆಂಗೆ ತಪ್ಪಿಸ್ಲಿಕ್ಕೆ ಶಕ್ತನಾಗಿದ್ದಾನೆ? ಸಿಂಹಗಳ ಬಾಯಿಂದ ದೇವರು ನಮ್ಮನ್ನು ತಪ್ಪಿಸ್ಲಿಕ್ಕೆ ಶಕ್ತನಾಗಿದ್ದಾನೆ ರೀ. ಕೆಲವು ಕೆಡುಕುಗಳು ಬರ್ಬೋದು ರೀ. ಯಾವುದಕ್ಕೆ ಹೆದರಬೇಡ್ರಿ. ಕೆಡುಕುಗಳ ಬಾಯನ್ನು ಕಟ್ಟುವ ದೇವರು ನಾವು ಆರಾಧಿಸ್ತಾ ಇದ್ದೇವೆ ರೀ. ಆಮೆನ್. ಎಲ್ಲ ವಿಧವಾದಂಥ ಕೆಡುಕುಗಳನ್ನು ಸೋಲಿಸಿ ಅವುಗಳನ್ನು ನಿರ್ಮೂಲ ಮಾಡಿ ಅವುಗಳನ್ನು ತೆಗೆದು ಹಾಕಲಿಕ್ಕೆ ನನ್ನ ದೇವರು ಶಕ್ತನಾಗಿದ್ದಾನೆ. ಅಂಥ ದೇವರನ್ನು ಆರಾಧಿಸುವುದಕ್ಕಾಗಿ ನಾವು ಬಂದಿದ್ದೇವ್ರಿ. ಸಿಂಹಗಳ ಬಾಯನ್ನು ಕಟ್ಟುವ ದೇವರು ಆತನಾಗಿದ್ದಾನೆ. ದೇವರು ಹೆಂಗೆ ವಿಶೇಷವಾದ ರಕ್ಷಣೆಯನ್ನು ತೋರಿಸ್ತಾನೆ ಅಂದರೆ, ಸಿಂಹಗಳ ಬಾಯನ್ನು ಕಟ್ಟಿ ನಿನ್ನನ್ನು ದೇವರು ಕಾಪಾಡುವನಾಗಿದ್ದಾನೆ. ಹಲ್ಲೆಲೂಯ. ಆಮೆನ್. ಎಷ್ಟು ಜನ ನಂಬ್ತೀರ ಈ ಪ್ರವಾದನೆಯನ್ನು? ಆಮೆನ್. ಓಕೆ. Here we go. Another one picture. The last picture, Matthew Gospel 8:26. ಏನು ಹೇಳ್ತಿದೆ? ಆತನು ಅವರಿಗೆ, ಅಲ್ಪ ವಿಶ್ವಾಸಿಗಳೇ, ಯಾಕೆ ಧೈರ್ಯಗೆಡುತ್ತೀರಿ ಎಂದು ಹೇಳಿ ಎದ್ದು ಗಾಳಿಯನ್ನು ಸಮುದ್ರವನ್ನು ಗದರಿಸಿದನು. ಆಗ ಎಲ್ಲ ಶಾಂತವಾಯಿತು. ಡೋಂಟ್ ವರಿ ರೀ. ಈ ವರ್ಷ ಪ್ರಾರಂಭ ಮಾಡಿದ್ದೀವಿ. ನಮ್ಮ ಈ ವರ್ಷದ ನಮ್ಮ ಪ್ರಯಾಣ ಇವತ್ತು ಎಷ್ಟನೇದು? ಫಸ್ಟ್. ಕರೆಕ್ಟ್. 1 January. ಕರೆಕ್ಟ್. ಸ್ಟಾರ್ಟ್ ಮಾಡಿದ್ದೀರಾ? ಜನವರಿ 20, 25, 26, ಫೆಬ್ರವರಿ 1ನೇ ವಾರ 7ನೇ ವಾರ ಬರ್ತಿದ್ದಂಗೆ ಅಲೆಗಳು ಎದ್ದಳಕ್ಕೆ ಸ್ಟಾರ್ಟ್ ಆಗ್ತಾಯಿದೆ. ಸ್ಲೋಲಿ ಅಲೆಗಳೇ. ಮಾರ್ಚ್ ಬರೋಷ್ಟೊತ್ತಿಗೆ ಬಿರುಗಾಳಿ ಸ್ಟಾರ್ಟ್ ಆಗತ್ತೆ. ಓಕೆ. ಆಮೇಲೆ ಜೂನ್ ಜುಲೈಗೆ ಹೆವಿ ಮಳೆ. ಓಕೆ. ಮಾನ್ಸೂನ್ ಸ್ಟಾರ್ಟ್ ಆಗ್ತಿದೆ. ಹೆವಿ ಮಳೆ ಬರ್ತಿದೆ. ಓಕೆ. ಹೆವಿ ಮಳೆ ಬಂದು ನಿಮ್ಮ ಸ್ಕೂಲೆಲ್ಲ ಕೊಚ್ಚೋಗ್ತದೆ. ಮಕ್ಕಳಿಗೆಲ್ಲ ರಜೆ ಕೊಡ್ತಾರೆ. ಖುಷಿ ಆಗ್ಬಿಡ್ತದೆ ನಮ್ಮ ಮಕ್ಕಳ ಕಿವಿಗೆ ಇಂಪಾಗ್ತೈತೆ ನೋಡ್ರಿ. ಇದು ನೋಡಿರಿ, ಇದೊಂದು ತಮಾಷೆ ಆಗಿರ್ಬೋದು, ಬಟ್ ನಾನು ರಿಯಾಲಿಟಿಗೆ ಬರಬೇಕಾದ್ರೆ ನಾನು ಹೇಳ್ತೀನಿ ನೋಡಿರಿ, ಯೇಸು ನಮ್ಮ ಕುಟುಂಬದಲ್ಲಿ ಮುನ್ನಡೆಸುವನಾಗಿದ್ದಾನೆ. ನಮ್ಮ ಕುಟುಂಬದ ನಾವಿಕ ಯಾರಾಗಿದ್ದಾರೆ ಹೇಳ್ರಿ? ಯಾರಾಗಿದ್ದಾರೆ? ಯೇಸು ಆಗಿದ್ದಾರೆ. ಸುಮ್ಮನೆ ನಾವು ಆತನ ಜೊತೆಯಲ್ಲಿ ಹೋಗ್ತಾನೇ ಇರೋಣ. ಒಂದು ಸಮಯ ಬಂತು, ಒಂದು ವೇಳೆ ಹುಚ್ಚು ಗಾಳಿಗಳು, ಸಮುದ್ರದ ತೀರದ ತೆರೆಗಳು ಎದ್ದು ಅದು ಮುಳುಗಿಸುವಂಥ ಪರಿಸ್ಥಿತಿ ಬಂದಾಗ್ಯೂ ಸಹ ಸ್ವಾಮಿ ಎದ್ದು ಅದರ ಗದರಿಸುವನಾಗಿದ್ದಾನೆ. ಒಂದು ಸತಿ ನಮ್ಮ ಕೈಯಿಂದ ಗದರಿಸ್ಲಿಕ್ಕೆ ಆಗೋದಿಲ್ಲ ರೀ. ಕೆಲವು ಸಂಗತಿಗಳು ನಮ್ಮ ಕೈಯಿಂದ ಮಾಡಲಿಕ್ಕೆ ಆಗೋದಿಲ್ಲ. ನಾವಾಗ ಅದನ್ನು ಮಾಡಲಿಕ್ಕೆ ಆಗೋದಿಲ್ಲ. ಅದ್ರ ಬದಲಾಗಿ ದೇವರು ಮಾಡುವವನಾಗಿದ್ದಾನೆ. ಆಮೇನ್.
ನಮ್ಮ ಕೈಯಿಂದ ಆಗದೇ ಇರುವಂಥದ್ದನ್ನು ದೇವರು ತನ್ನ ಶಕ್ತಿಯಿಂದ, ತನ್ನ ಬಾಯಿ ಮಾತಿನಿಂದ ಅದನ್ನು ಮಾಡಿ ನಮಗೆ ರಕ್ಷಣೆಯನ್ನು ದೇವರು ಕೊಡುವವನಾಗಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಸಿಚುವೇಶನ್ನ ಗದರಿಸುವಂಥದ್ದು, ಸಿಚುವೇಶನ್ನ ತಿಳಿಗೊಳಿಸಿ ಶಾಂತವಾಗಿ ಮಾಡೋದು ನಿನ್ನ ಕೈಲಿದೆ. ನೀನು ಸಹಾಯ ಮಾಡು ಸ್ವಾಮಿ ಎಂಬುದಾಗಿ ಅವ್ರ ಶಿಷ್ಯಂದ್ರೆ ಕೇಳ್ದ ಹಾಗೆ ಹೆಂಗಾಗ್ಬಿಡ್ತೈತೆ ಹೇಳ್ರಿ ಸಿಚುವೇಶನು. ಯಾರು ಇರಲ್ಲ ಆ ಟೈಮ್ನಲ್ಲಿ, ಯಾರು ಇಲ್ಲದೆ ಇರೋಂಥದ್ದು ಸಿಚುವೇಶನ್ ಬಂದುಬಿಡ್ತೈತೆ ಕೆಲವು ಟೈಮ್ನಲ್ಲಿ. ನಾವಾಗೇ ಫೇಸ್ ಮಾಡಬೇಕು, ನಾವಾಗೇ ಫೇಸ್ ಮಾಡಬೇಕು. ಇವತ್ತು ಹೇಳ್ಬೋದು, ನಾನು ನಿನ್ನ ಸಾಕ್ತೀನಿ, ಸಲಹುತ್ತೀನಿ, ಓಕೆ, ನಿನ್ನನ್ನು ಹಂಗೆ ನೋಡ್ಕೊಳ್ತೀನಿ, ಹಿಂಗೆ ನೋಡ್ಕೊಳ್ತೀನಿ. ನಾಳೆ ICUನಲ್ಲಿಟ್ಟಾಗ ಓಕೆ, ಆ ನರ್ಸ್ ಬಂದು ಹೇಳ್ತಾಳೆ, ಒಂದಿಷ್ಟು ಯಾರಮ್ಮ ಇವ್ರ ಕಡೆಯವ್ರು ಯಾರು ಬರ್ರಿ ಇಲ್ಲಿ ಗಂಜಿ ತಂದ್ರ, ತಂಬ ನಡಿ ಅಲ್ಲಿಟ್ಟು ನಡಿ, ಅಲ್ಲಿ ಗಂಜಿ ಇಟ್ಟು ನಡಿ ನೀನಂತ ಹೊರಗೆ ಕಳಿಸ್ಬಿಡ್ತಾರೆ. ಅಲ್ಲ ICUನಲ್ಲಿ ಯಾರಿಗೂ ಬಿಡೋದಿಲ್ಲ. ಅದರಲ್ಲೂ ರೆಡ್ ಝೋನ್ ಅಂತ ಇರ್ತೈತೆ. ಆ ರೆಡ್ ಝೋನಾಗ ಯಾರು ಬಿಡೋಲ್ಲ. ಅವಳೇನು ಹಾಕಿದ್ಲು, ಅವಳೇ ಕೊಡಿದ್ಲು, ಆ ನರ್ಸೇ ಕೊಡಿದ್ಲು, ಏನು ಹಾಕಿದ್ಲು, ಯಾರಿಗೆ ಗೊತ್ತು. ಲಾಸ್ಟ್ ಮೂಮೆಂಟಲ್ಲಿ ಏನೂ ಇರೋಲ್ಲ. ಗಂಜಿ ಹೋಗಲ್ಲ ಅಂದರೆ ಹಾಲು ತರ್ರಿ, ಯಾರೇ ಒಂದಿಷ್ಟು ಹಾಲು ತರ್ರಿ, ಒಂದಿಷ್ಟು ಹಾಲಿಂದ ಪ್ರಾರಂಭವಾಗಿ ಜೀವನ ಕೊನೆಗೆ ಹಾಲಲ್ಲಿ ಮುಗಿತೈತೆ. ಇಡೀ ಆಸ್ತಿ ಎಲ್ಲ ಮನುಷ್ಯ ಗಳಿಸ್ಕೊಳ್ತಾನೆ ರೀ. ಇಷ್ಟು ಆಸ್ತಿ ಗಳಿಸ್ತಾನೆ. ಬಂಗಾರ KG ಗಂಟಲೆ ಬಂಗಾರ, ಓಕೆ, ಬೆಳ್ಳಿ, ಆಮೇಲೆ ಹೊಲಗಳು, ತೋಟಗಳು ಎಲ್ಲ ಮಾಡಿರ್ತಾನೆ. ಅದಿಷ್ಟು ಅವನ ಆಸ್ತಿ ಲಾಸ್ಟಿಗೆ ಒಂದು ಗುಟುಕ್ ನೀರಿಗೆ ಸಮಾನ ಆಗಿರಲ್ಲ. ಅದು ಒಂದು ಗುಟುಕ್ ನೀರು. ಸಾಯ್ಬೇಕಾದ್ರೆ ಏನಾಗ್ತಾರೆ ಹೇಳ್ರಿ? 2 kg ಬಂಗಾರನ ತುರುಕ್ತಾರೆ ಬಾಯಾಗೆ, ಗೋಲ್ಡ್ ಬಿಸ್ಕೆಟ್ನ ನುಂಗು ಅಂತಂದು ಹೇಳಿ ಏನು ತುರುಕ್ತಾರೆ? ಒಂದು ಗುಟಕ್ಕೆ ನೀರು ಹಾಕ್ತಾರೆ ಅಷ್ಟೇ. ಹಲ್ಲೆಲೂಯಾ. ಇಷ್ಟೇ ಮನುಷ್ಯನ ಜೀವನ, ಇಷ್ಟೇ ರೀ ಮನುಷ್ಯನ ಜೀವನ. ಹಲ್ಲೆಲೂಯಾ. ಆದರೆ ನಾವು ದೇವರಿಗೋಸ್ಕರ ನಾವು ನಿಲ್ಲುವಾಗ, ಆಮೇನ್, ನಾವು ದೇವರಿಗೋಸ್ಕರ ನಿಲ್ಲುವಾಗ ನಿಶ್ಚಯವಾಗಿ ಶುಭವು, ಕೃಪೆಯು ಅದು ನಮ್ಮನ್ನು ಹಿಂಬಾಲಿಸಿಕೊಂಡು ಬರುವಂಥದ್ದಾಗಿದೆ. ಯಾರಾದರೂ ಹೇಳ್ರಿ ಹಲ್ಲೆಲೂಯಾ. ಆಮೇನ್. ಕರ್ತನು ನಮಗೋಸ್ಕರ ತನ್ನ ಕಾರ್ಯವನ್ನು ದೇವರು ಮಾಡುವನಾಗಿದ್ದಾನೆ. ಡೋಂಟ್ ವರಿ. ಯಾರು ನಾವು ಅಲ್ಪ ವಿಶ್ವಾಸಿಗಳು ನಾವು ಆಗೋದು ಬೇಡ. ಹೇಳ್ರಿ, ಈ ವರ್ಷದಲ್ಲಿ ನಾನು ಅಲ್ಪ ವಿಶ್ವಾಸಿ ಆಗೋದಿಲ್ಲ. ನಾನು ನಂಬುವವನು, ನುಡಿಯುವವನು, ನಡೆಯುವವನು. ಆಮೇನ್. ಹೇಳ್ರಿ, ನಂಬುವವನು, ನುಡಿಯುವವನು, ನಡೆಯುವವನು. ಈಗ ಹೇಳ್ರಿ ನೋಡೋಣ. ಈಗ ನಾವು ಇಷ್ಟು ಫೇತ್ ಆ್ಯಕ್ಷನ್ ನಾವು ಬರೋದಾಗಿದ್ದರೆ ದೇವರು ತನ್ನ ವಿಶೇಷವಾದ ರಕ್ಷಣೆ ತೋರಿಸ್ತಾನೋ ಇಲ್ಲವ? ಆಮೆನ್. ಪೋಸ್ಟ್ ಹಾಕಿದೆ, ಸೇಮ್ ಪೋಸ್ಟ್. ಓಕೆ, ಪ್ರೈಸ್ ದಿ ಲಾರ್ಡ್. ಡೋಂಟ್ ವರಿ. ಆತ ನಮ್ಮನ್ನು ಎಲ್ಲಿ ಹೊತ್ಕೊಂಡು ಬರ್ತಾ ಇದ್ದಾನೆ ಹೇಳ್ರಿ? ಎಲ್ಲಿ ಹೊತ್ಕೊಂಡು ಬರ್ತಾ, ಆ ನೀರಿನಲ್ಲಿ ಮುಣುಗ್ತಾ ಇರುವಂಥ ನೀರಿನಲ್ಲಿ ಎತ್ಕೊಂಡು ಓಕೆ ನಮ್ಮ ದಡಕ್ಕೆ ದೇವರು ಸೇರಿಸೋನಾಗಿದ್ದಾನೆ. ದೇವರು ತನ್ನ ವಿಶೇಷವಾದ ರಕ್ಷಣೆಯನ್ನು ನಡೆಸ್ತಾನೆ. ಆ ನಂಬಿಕೆಯನ್ನು ಮುಂದೆ ಹೋಗ್ರಿ. ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನೆಲ್ಲರನ್ನು ಆಶೀರ್ವದಿಸಿ. ಒಂದ್ಸಲ ಜೋರ ಕೈಗಳನ್ನು ತಟ್ಟಿ ಯೇಸುವನ್ನು